ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಕ್ಕೆಜೋಳ ನಾಟೋ ವಿಧಾನ, ರಬಿ ಸೀಸನ್ಗೆ ಉತ್ತಮವಾದ ಮತ್ತು ಅತಿ ಹೆಚ್ಚು ಇಳುವರಿ ನೀಡುವ ಸೀಡ್ ಯಾವುದು, ಪ್ರತಿ ಎಕರೆಗೆ ಎಷ್ಟು ಬೀಜ ನಾಟಬೇಕು ಮತ್ತು ಬೋದಿನ ನಡುವೆ ಅಂತರ ಎಷ್ಟು ಅಂತರದಲ್ಲಿ ನಾಟಬೇಕು, ಮೊದಲನೇ ಕಳೆನಾಶಕ ಯಾವುದು ಸ್ಪ್ರೇ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ನಾವು ರಬಿ ಸೀಸನ್ಗೆ ಉತ್ತಮವಾದ ಸೀಡನ್ನು ಆಯ್ಕೆ ಮಾಡಿದ್ವಿ, ಅದೇ ಎಂದರೆ ಅಡ್ವಾಂಟ ಕಂಪನಿಯ 741. ಈ ಸೀಡ್ ಯಾಕೆ ಆಯ್ಕೆ ಮಾಡಿದೆ ಎಂದರೆ ಈ ಸೀಡಿನ ಗುಣಲಕ್ಷಣಗಳೆಂದರೆ ಆಕರ್ಷಣೀಯವಾದ ಆರೆಂಜ್ ಕಲರ್ ಹೊಂದಿರುತ್ತದೆ ಮತ್ತು ಅಗಲವಾದ ಬೀಜಗಳು ಇರುತ್ತವೆ. ಇದರಿಂದ ಮಾರ್ಕೆಟ್ನಲ್ಲಿ ಇದರ ಬೆಲೆ ಹೆಚ್ಚಳ ಇರುತ್ತದೆ. ಯಾವುದೇ ಸೀಡಾದರೂ ಪ್ರತಿ ಎಕರೆಗೆ 8 kg ಅಂತೂ ಉಪಯೋಗಿಸಬೇಕು. ಪ್ರತಿ ಎಕರೆಗೆ 40 ಕ್ವಿಂಟಲ್ವರೆಗೂ ಇಳುವರಿ ಬರುತ್ತದೆ. ಇದನ್ನು ಖರೀದಿ ಮಾಡುವ ಮತ್ತೊಂದು ಉದ್ದೇಶ ಏನೆಂದರೆ ಅಡ್ವಾಂಟ 741 ಖರೀದಿ ಮಾಡುವುದರಿಂದ ನಮಗೆ 40 ರಿಂದ 50ರವರೆಗೂ ಕೂಪನ್ ಬರುತ್ತದೆ, ನೇರವಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತದೆ. ಬೋದಿನ ನಡುವೆ ಅಂತರ ಎಷ್ಟಿರಬೇಕು ಎಂಬುದು ನೋಡುವುದಾದರೆ 18 ಸೆಂಟಿಮೀಟರ್ ಇರಬೇಕು. ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿಯಷ್ಟು ದೂರ ಇರಬೇಕು. ಹೀಗೆ ನಾಟಿ ಮಾಡಿದರೆ ಗಾಳಿ, ಬಿಸಿಲು ಚೆನ್ನಾಗಿ ಬಿದ್ದು ಅತಿ ಹೆಚ್ಚು ಇಳುವರಿ ಪಡೆಯಲು ಸಹಾಯ ಮಾಡುತ್ತದೆ. ಮೊದಲನೇ ಕಳೆನಾಶಕ ಯಾವುದನ್ನು ಬಳಸಬೇಕು ಎಂಬುದು ನೋಡುವುದಾದರೆ ನಿಮಗೆ ಗೊತ್ತಿರುವ ಮತ್ತು ಅತಿ ಹೆಚ್ಚು ಜನಪ್ರಿಯವಾಗಿರುವ ಕಂಪನಿಗಳಲ್ಲಿ ಇರುವ ಅಟ್ರಾಜಿನ್ 50% WHP ಇರುವುದನ್ನು ಭೂಮಿಯಲ್ಲಿ ತೇವಾಂಶ ಇದ್ದಾಗ ಸ್ಪ್ರೇ ಮಾಡುವುದರಿಂದ ಯಾವುದೇ ರೀತಿಯ ಕಳೆ ಬರುವುದಿಲ್ಲ. ಇದರಿಂದ ಪೋಷಕಾಂಶಗಳು ಹೀರಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಮೆಕ್ಕೆಜೋಳ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಹಾಗಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇತರೆ ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.